ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ಹೌದಾ, ಕಲಾ ಪ್ರೇಕ್ಷಕರಲ್ಲಿ, ಕಲಾ ಪಂಡಿತರಲ್ಲಿ, ಕಲಾ ರಸಿಕರಲ್ಲಿ ಕೂಡ ಹೌದೌದು ಮೇಲಾಗಿ ಹಾಡಿಕೆಯನ್ನ ಆಲಿಸಲಿಕ್ಕಂತ ಹೌದು ಎಲ್ಲ ನನ್ನ ಆತ್ಮೀಯ ಹಿರಿಯರ ಬಳಗಕ್ಕ, ಮೇಲಾಗಿ ತಾಯಿ ತಂದೆ ಬಳಗಕ್ಕ ಹೌದಾ ನನ್ನ ಸಂಘದ 2ನೇ ನಮಸ್ಕಾರಗಳನ್ನ ಹೇಳಿ ಎಲ್ಲನ್ನ ಹೇಳ್ರಿಪ್ಪ. ಅದಕ್ಕ ಹೇಳ್ತಾನ ಜೇಡರ ದಾಸಿಮಯ್ಯ, ಏನ್ರಿಪ್ಪ ಮಾತ? ಕರಿಯ ನಿತ್ತಡವಲ್ಲೇ, ಸಿರಿಯ ನಿತ್ತಡವಲ್ಲೇ, ಹಿರಿದಪ್ಪ ರಾಜ ನಿತ್ತಡವಲ್ಲೇ. ಹೌದೌದು, ಏನು ಏನ್ರಿಪ್ಪ? ಕರಿಯ ನಿತ್ತಡವಲ್ಲೇ, ಹಿರಿಯ ನಿತ್ತಡವಲ್ಲೇ. ಹೌದು, ಹಾ ಹೇಳ್ರಪ್ಪ. ಕರಿಯ ನಿತ್ತಡವಲ್ಲೇ, ಸಿರಿಯ ನಿತ್ತಡವಲ್ಲೇ, ಹಿರಿದಪ್ಪ ರಾಜ ನಿತ್ತಡವಲ್ಲೇ. ಹೌದು, ನಿಮ್ಮ ಶರಣರ ಸುಯೋಡಿ ಒಂದರಗಳಿಗೆ ಇತ್ತರೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಹೇಳ್ತಾನ. ಹೌದೌದು, ಇದೇ ಮಾತು ಯಾಕೆ ಹೇಳ್ಬೇಕ್ರಿಪ್ಪ? ಏ ಹಳೆ ಉತ್ಸಾಹ ಶ್ರೀತರಾಗಿರ್ತಕ್ಕಂಥ ಯಾರಿದ್ದಾರ ಬೀರಣ್ಣ ಸೀತ್ನೂರವರು ಕೂಡ ಸಾಕಿನ್ ನಮ್ಮ ನೆಲೋಗಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಕೂಡ ಎಷ್ಟು ಕೊಟ್ಟಾರಿ ಏನೋ ಶಿವಸ್ಥಾನಕ್ಕೆ ಹೋಗಿ ತಿಳ್ಕೊಂಡು 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಹೌದು, ಅವ್ರಿಗಾದ್ರೂ ಸಹಿತ ನಿವಾಸ ಮಾಡಿರ್ತಕ್ಕಂತಹ ಬೀರ್ಲಿಂಗ ಹೌದು ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯದೊಳಗೆ ಬೆಲೆದೊಳಗೆ ಬಂಗಾರ ಕೊಳ್ಳಿ, ಎಲೆದೊಳಗೆ ಬೆಳ್ಳಿ ಕೊಳ್ಳಿ, ಸಿರಿ ಸಂಪತ್ತು ಕೊಳ್ಳಿ, ಧನ್ಯ ದೌಲತ್ತು ಕೊಳ್ಳಿ ತಿಳ್ಕೊಂಡ ಹೌದಾ ಆ ಗುರುವಿನಲ್ಲಿ ಬೇಡಿಕೆ ನೋಡಿದ ಹಣವನ್ನು ಸ್ವೀಕಾರ ಮಾಡ್ತಾನೆ. ಹೌದು, ಅದೇ ರೀತಿಯಾಗಿ ನಮ್ಮ ಹಾಲ್ಮಾಡಿ ಸಿದ್ದೇಶ್ವರ ಕಲಾಗಾಯನ ಸಂಘ ಯಾಕಂತ ಕೇಳಿದ್ರ ಒಳ್ಳೆಯ ವಾದ್ಯ ಕಲಾವಿದರಾಗಿ ನಾಡಿನಾದ್ಯಂತ ಸಾಕಷ್ಟು ಮೇಲಿನೊಳಗ ಆ ತಿರುಗಾಡಿ ಆ ಒಳ್ಳೆಯ ಕಲಾವಿದ ನೆನೆಸಿಕೊಂಡಿರ್ತಕ್ಕಂಥ ನಮ್ಮ ಹಾಲ್ಮಡಿ ಸಿದ್ದೇಶ್ವರ ಕಲಾಗಾಯನ ಸಂಘ ನಮ್ಮ ಆಳುವಣ್ಣನ ಸಂಘವರು ಕೂಡ ಹೌದಾ 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಹೌದು, ಅವ್ರ ಮೇಲಾದ್ರೂ ಸಹಿತ ಅತನಿ ತಾಲೂಕಿನ ಹೊರಬಟ್ಲೆ ಸಿದ್ಗಿ ತಾಲೂಕಿನ ಸಿರ್ತಿನ ಇಂಡಿ ತಾಲೂಕಿನ ತಿಂಡಿನ ಹಾಡುವಂತ ಶಕ್ತಿ ಆ ನನ್ನಪ್ಪ ಬೀರ್ಲಿಂಗ ಮತ್ತು ಮಾಳಿಂಗ ಕೊಂಡ ತಿಳ್ಕೊಂಡ ಗುರುವಿನಲ್ಲಿ ಬೇಡಿಕೆ. ಹೌದಾ, ಶ್ರೀತರಾಗಿರ್ತಕ್ಕಂಥ ಶಿವಲಿಂಗ ಪೂಜಾರಿ ಬಂಧುವಾಡ ಸಾಕಿನ ಬಂಧುವಾಡ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಯಾಕಂತ ಕೇಳಿದ್ರ ಯಾಕ್ರಿ ಸರ ಅವ್ರ ಮಾರ್ಗ ಕೇಳಿ ಅವ್ರ ಮನಸ್ಸಿಗೆ ಅತ್ಯಾನಂದವಾಗಿ ಎಷ್ಟು ಕೊಟ್ಟಾರಿ. ಬಹುಶಃ ಹಿಂದ ಮಾರ್ಗ ಅಂತ ಬಹಳ ಮಂದಿ ಬಾಯಾಗ ಕಳೆದು ಹೋಗ್ಯಾವ. ಹೌದೌದು, ಹಳಿದಾದ್ರೂ ಅದ್ರೊಳಗೆ ಸ್ವಲ್ಪ ಸತ್ಯಾಸತ್ಯತೆಯನ್ನು ಎದ್ದು ಕಾಣ್ತದ. ಹೌದಾ, ಆ ಮಾರ್ಗ ಹಾಡಕತ್ರ ಮಾಳಪ್ಪನ ಕಟ್ಟ ಮನೆ ಏರೋದು ಇಳಿದು ಮಾಡಿಬಿಡುತ್ತ. ಹೌದಾ, ಎಷ್ಟೋ ಒಂದು ಜಾಗಿನೊಳಗ ನಮ್ ಪಿಂಟು ಮಾಸ್ತರ ಹಾಡುವಂತ ಸಮಯದೊಳಗ ಇದೀಗ ತಾನೇ ಹೋದ ಫಸ್ಟ್ನೇ ಸಂದಿನೊಳಗ ನಮ್ ಬೀರಪ್ಪ ಪೂಜಾರಿ ಮಯ್ಯ ಬೀರ್ಲಿಂಗ ಮುದ್ದೆ ಬಂದಿದ್ದ. ಹೌದು, ಅಂತ ಒಂದು ಮಾರ್ಗದ ರುಚಿಯನ್ನ ಅವ್ರು ಕಂಡ ಆ ಹಿರಿಯರಾಗಿರ್ತಕ್ಕಂಥವ್ರು ಕೂಡ ಏನೋ ಶಿವಸ್ಥಾನಕ್ಕೆ ಹೋಗ್ಬಿಟ್ಟು ತಿಳ್ಕೊಂಡ 51 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವ್ರಿಗೇನು ಸಿದ್ಧ ವೀರ ಬೀರ ಬೀರ ಹೊನ್ನೂರು ದೇವರ ಹೌದಾ ಅವ್ರು ಮಾಡತಕ್ಕಂಥ ಕೆಲಸ ಕಾರ್ಯದೊಳಗೆ ಯಶಸ್ವಿಯನ್ನ ಕೊಟ್ಟು ಕಾಪಡ ತಿಳ್ಕೊಂಡ ಆ ಗುರುವಿನಲ್ಲಿ ಅನ್ನ ಬೇಡಿಕೆ. ಹೌದೌದು, ಅದಕ್ಕೆ ಜೇಡರ ದಾಸಿಮಯ್ಯ 63 ಮಂದಿ ಪುರಾತನ ಶಂಕರ ಲಕ್ಷದ ಮೇಲೆ 96,000 ಗಣಗಳು ಎಲ್ಲನ್ನ. ಹೌದ್ರಿಪ್ಪ, ಕಲ್ಯಾಣ ಪಟ್ಟಣದೊಳಗ ಮಾತ ಹೇಳ್ತಾನ ಏನಂತ? ಕರಿಯ ನಿತ್ತಡ ಒಲ್ಲೆ. ಹೌದು, ಆನಿ ಕೊಟ್ಟರು ಅಲ್ಲೇ, ಅಂಬಾರಿ ಕೊಟ್ಟರು ಅಲ್ಲೇ, ಸಿರಿ ಕೊಟ್ಟರು ಅಲ್ಲೇ, ಸಂಪತ್ತು ಕೊಟ್ಟರು ಅಲ್ಲೇ. ಹೌದೌದು, ಧನ್ಯ ದೌಲತ್ತು ಕೊಟ್ಟರು ಅಲ್ಲೇ, ಕರೆ ನಿಮ್ಮ ತಿರುಳಿನ ಒಂದು ಮಾತು ಕೊಟ್ಟರು ಅಟ್ಟೆ ಸಾಕ ತಿಳ್ಕೊಂಡ. ಹೌದ್ರಿ, ಜೇಡರ ದಾಸಿಮಯ್ಯ ತನ್ನ ಗುರುವಿನಲ್ಲಿ ಶರಗೊಂಡಿ ಬೀರ್ತಾನ. ಹೌದೌದು, ಕರೆ ಜೇಡ ಕರ್ತ ನಿನಗೆ ಗುರು ಪ್ರತ್ಯಕ್ಷ ಅನ್ನಂದ್ರೆ ನೀ ಯಾರು ಬೇಡವಿದ್ದಿ ನಮಗ್ರೆ ನಮಗೇನ್ ಬೇಕು ಅಂತಾರೆ? ಬಂಗಾರ, ರೊಕ್ಕ, ರೂಪಾಯಿ ಇಂಥವ್ ಬೇಕು ನಮಗ್. ಅದಕ್ಕೆ ಯಾಕಂತ ಕೇಳು, ನಮಗ ನಿಮಗ ಏನಂತ ಕರೆದಾರ ಏನ್ರಿಪ್ಪ? ಅದಕ್ಕ ಹೇಳ್ತಾರ ಇದಕ್ಕೆ ಲಕ್ಕಮ್ಮ ಏನಂತ ಹೇಳ್ತಾರೆ? ಆಸೆ ಎಂಬುದು ಅರಸನಿಗೆಲ್ಲದೆ ಶಿವಭಕ್ತರಿಗುಂಟೆಯ್ಯ. ಹೌದು, ರೋಷ ಎಂಬುದು ಯಮದೂತರಿಗೆಲ್ಲದೆ ಜಾತರಿಗುಂಟೆಯ್ಯ. ಹೌದಾ, ಈ ಸತ್ಯ ನಿನಗಕ್ಕೆ ಈಶ್ವರನ ಪೋರೆ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ, ದೂರ ಮಾರಯ್ಯ ಅಂತ ಹೇಳ್ತಾಳೆ. ಹೌದೌದು, ಇದೇ ಮಾತು ಯಾಕೆ ಹೇಳ್ಬೇಕ್ರಿಪ್ಪ? ಇಲ್ಲಿ ಮನುಷ್ಯ 2,89,999 ಯೋಗಿ ಅಂತಕ್ಕಂಥದ್ದು ಗಾಣ ಹೊಡೆದ ಈ ಕೊನೆಯ ಮಾನವ ಜನ್ಮಕ್ಕೆ ಇವತ್ತು ನಾವು ನೀವುಗಳೆಲ್ಲ ಕಾಲಿಟ್ಟೇವಿ. ಕರೆ ಭಗವಂತ ಬೀರಪ್ಪ ಬಂಗಾರ ಮನ್ಯಾಗ ಒಣಕಿನ ಕೊಂಡೆ ಕರೆ. ಹೌದ್ರಿ, ಮತ್ತೇನು ಬಿಡ್ತೇವು ಏನ್ರಿಪ್ಪ? ಇನ್ನೊಂದು ಒಣಕಿ ಒಯ್ಯಪ್ಪ ಬಂಗಾರ ಅಂತೇವಿ. ಹೌದಾ, ಇದು ಆಶೆ ಅನ್ನುವಂತದ್ದು. ಹೌದು, ನಮಗ ನಿಮಗ ಬಿಟ್ಟಿಲ್ಲ. ಹೌದೌದು ಸರ್, ಕಲಬುರಗಿ ಜಿಲ್ಲಾ ಕಮಲಾಪುರ ತಾಲೂಕದೊಳಗೊಂದು ಮಾತು ಆ ವ್ಯಕ್ತಿ ಅಲ್ಲನ್ನ ಏನಾಗ್ಯದ್ರಿಪ್ಪ ಮಾತಾ? ಇದು ಪ್ರಪಂಚದ ಮಾತಾ. ಒಳ್ಳೆ ಲಕ್ಷ್ಯ ಕೊಟ್ಟ ಕೇಳ್ರಿ ಮಾತಾ ಹೇಳ್ರಿಪ್ಪ. ಇದು ಬಹುಶಃ
ಇದು 2018 ಮತ್ತು 19 ಆಗಿ ಹೋಗಿರ್ತಕ್ಕಂಥ ಮಾತ. ಹೌದು. ಒಂದು ಊರು ತಂದ್ರೆ ಹೌದು. ಸಣ್ಣ ಹಳ್ಳಿ ಕಲಬುರಗಿ ಜಿಲ್ಲಾ ಕಮಲಾಪುರ ತಾಲೂಕದೊಳಗ ಹೌದು. ಇಬ್ರು ಗಂಡ ಹೆಂಡತಿ ಕೂಡಿ ಬಹಳ ಚಂದ ಪ್ರೀತಿಯಿಂದ ಸಂಸಾರ ಮಾಡ್ತಿದ್ರು. ಹೌದ್ರಿಪ್ಪ. ಸಂಸಾರ ಮಾಡ್ತಿದ್ರು. ಆ ಇಬ್ರು ಗಂಡ ಹೆಂಡತಿಗೆ 3 ಮಂದಿ ಮಕ್ಕಳ. ಹೌದಾ. 2 ಗಂಡ 1 ಹೆಣ್ಣ. ಹೌದೌದು. 2 ಗಂಡ ಒಂದು 5 ವರ್ಷದ ಕೂಸಿತ್ತು, ಒಂದು 6 ವರ್ಷದ ಕೂಸಿತ್ತು. ಹೆಣ್ಣು ಹುಡುಗಿಗೆ 15 ವರ್ಷ ತುಂಬಿ 16ಕ್ಕೆ ಬಿದ್ದಿತ್ತು. ಹೌದೌದು. ಬಹಳ ಬಡತನ ಪರಿಸ್ಥಿತಿ. ಮನೆಯಾಗ ಹಿಟ್ಟಿಲ್ಲ, ದುಡ್ಡು ಬಂದ್ರೆ ಹೊಟ್ಟೆ ತುಂಬುತ್ತಿತ್ತು. ಹೌದು. ಅಂತ ಬಡತನದೊಳಗೆ ಸಂಸಾರ ಸಾಗಿಸ್ತಿದ್ರು. ಆ ಹೆಣ್ಣು ಮಗಳಿಗೆ ಕಾಮಣಿ ರೋಗ ಐತೆ. ಹೌದ್ರಿ. ಕಾಮಣಿ ರೋಗ ಕುಳಿತು ಹೆಣ್ಮಗಳು ದವಾಖಾನೆಗೆ ಹೋಗಕತ್ತಾಳ, ಬಲ್ಯಾಕ ರೊಕ್ಕಿಲ್ಲ. ಹೌದೌದು. ಮನ್ಯಾಗ ಸಿರಿ ಅನ್ನುವಂತದಿಲ್ಲ. ಹಾ ಹಾ. ಆ ಇಂಥ ಮಕ್ಕಳು ಹೊಟ್ಟೆ ತುಂಬಬೇಕಾದ್ರೆ ದವಾಖಾನೆಗೆ ಹೋದಂದ್ರೆ ಮಕ್ಕಳು ಹೊಟ್ಟೆ ತುಂಬಂಗಿಲ್ಲ ತಿಳ್ಕೊಂಡ. ಹೌದು. ಗಜಗ ತಿಕ್ಕಿ ಗಜಗ ನುಂಗುತ್ತಿದ್ಲು. ಹೌದು. ದಿನನಿತ್ಯ ಹಿಂದ್ ಮನುಷ್ಯಾಗ ಜ್ವರ ಬರ್ತಿದ್ವು ಅಂದ್ರೆ ಗಜಗ ತಿಂತಿದ್ರತ್ತವ್. ಹೌದು. ಆ ಗಜಗ ತಿಕ್ಕಿ ನುಂಗಿ ಆ ರಸ ಕುಡಿತಿದ್ವು. ಆ ರಸ ಕುಡಿಯುವಂತ ಸಮಯದೊಳಗೆ ಹಿಂಗ ದಿನ ಹಾಕೋತ ಹೋದವು. ಒಂದಾನೊಂದು ದಿವಸ ಇದೇ ಕಾಲಕ್ಕೆ ಲಕ್ಷ ಮನೆಗೆ ಹೊತ್ತು ಹೆಣ್ಣು ಮಗಳಿಗೆ ಕಾಮಣಿ ರೋಗದಿಂದ ಪ್ರಾಣ ಬಿಟ್ಲ. ಹೌದು. ಪ್ರಾಣ ಬಿಟ್ಲು. ಗಂಡಿದ್ದ 3 ಮಕ್ಕಳಿಗೆ ಚರ್ಚಾಗ ಬಡ್ಕೊಂಡ. ಹೌದು. ಅಳ್ಳಕತ್ತ. ಹಾ ಹಾ. 3 ಮಕ್ಕಳಿಗೆ ಚರ್ಚಾಗ ಬಡ್ಕೊಂಡ ಅಳ್ಳಕತ್ತ. ಹೊನ್ನಿ ಇಂಥ ಮಾಯಾ ಪ್ರಪಂಚ ಅನ್ನುವಂಥದ್ದು ಬಿಟ್ಟು ಹೊಂಟಲ್ಲ. ಹೌದು. ಇವು 3 ಮಕ್ಕಳಿಗೆ ನನ್ನ ಕೊಳ್ಳಿಗೆ ಹಾಕ್ದಲ್ಲ. ಈ 3 ಮಕ್ಕಳಿಗೆ ನಾ ಹ್ಯಾಂಗ ತಗೊಂಡು ಸಂಸಾರ ಅನ್ನುವಂತ ಭವಸಾಗರ ಹ್ಯಾಂಗ ಇಸಲಿ. ಹೌದು. ಹುಲಿ ನನಗೆ ಬಿಟ್ಟು ಹೊಂಟಲ್ಲ ತಿಳ್ಕೊಂಡು ಹೆಂಡತಿ ಮುಂದೆ ಕೂತ್ ಅಳ್ತಾನ. ಕರೆ ಮಾಡುವಂತ ಕಾರ್ಯ ಮಾಡಿ ಮುಗಿಸಂದ ಕೂಡಲೇ ಹೆಂಡತಿ ಒಯ್ದು ಏನ್ ಮಾಡುವಂತದ್ದು ಮಾಡಿ ಮುಚ್ಚಿ ಬಂದ್ರು ಮನೆಗೆ. ಮನೆಗೆ ಬಂದು ಎಷ್ಟೋ ದಿವಸ ಹಿಂಗ ಕಳಿತಿದ್ರು. ಆ 15 ವರ್ಷದ ಬಾಲಕಿ ಮನ್ಯಾಗ ಹೆಣ್ಣು ಮಗಳಿಗೆ ಒಂದು ವರ ಬಂತು, ಮಗಳೂರಂದು. ಹೌದು. ಮಗಳೂರದ ವರ ಬಂದ ಕೂಡಲೇ ತಂದೆ ತಾನ ಏನಂತಾರಿಪ್ಪ? ತಂಗಿ ಮನ್ಯಾಗ ಹೋಗಿ ಹುಡುಕ್ಯಾಡೋರು ₹1 ರೊಕ್ಕಿಲ್ಲ. ಹಾ ಹಾ. ಮೊದಲೇ ನೂರನ ಮನುಷ್ಯ ಶ್ರೀಮಂತದ ರೊಕ್ಕ ರೂಪಾಯಿ ಎಲ್ಲ ಅದಾವು. ಹೌದು. ಅಂತ ವರ ನಿನಗೆ ನಾ ಮದುವೆ ಮಾಡಿ ಕೊಟ್ಟನಂದ್ರೆ ನಿನ್ನ ಜನ್ಮ ಪಾವನ ಆಗ್ತದ ಚಿಂತೆ ಮಾಡ್ಲಕ್ಕಂತ. ಕರೆ ಅವ ಎಲ್ಲಾ ಸಿರಿ ಇತ್ತು, ಸಂಪತ್ತಿತ್ತು. ಮನೆಗೆ ಬಂದು ಒಂದು ಮಾತು ಹೇಳ್ತಾನ. ಏನಂತ್ರಿಪ್ಪ? ನೋಡ್ರಿ, ನೀವೇ ನನಗೆ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ವರದಕ್ಷಿಣೆ ಕೊಡುದು ಬೇಡ. ಬೇಡ. ನಿನ್ನ ಮಗಳು ಚಂದದ ಪರದೇಶ ಮಗಳಿಗೆ ಒಂದು ಬಾಳ ಕೊಡ್ಬೇಕಂತ ನಿಮ್ ಮನೆಗೆ ನಾ ಬಂದೀನಿ. ಹೌದಾ ಹುಲಿ? ಈಕಿಗೆ ನಾ ಮದುವೆ ಆಗ್ತೀನಿ, ನೀವೇನ್ ರೊಕ್ಕ ಬೇಡ, ಬರೇ ಒಂದು ₹10,000 ಹುಂಡಾಕ್ ಕೊಡ್ರಿ ಅಂತ. ಬರೇ ಹುಂಡ? ₹10,000 ಹುಂಡಾಕ್ ಕೊಡ್ರಿ ಅಂತ ತಿಳ್ಕೊಂಡು ₹10,000 ತಗೊಂಡು ಎದಿಗೆ ಬಂದ. ಎದೀರಿಪ್ಪ? ಯಾವಾಗ ನೋಡ್ರಿ ಯವ್ವ, ನಿಮ್ಗೆ ಅದಕ್ಕೆ 10 ಕಿಲೋಮೀಟರ್ ದೂರ ಕೊಡ್ತಾರೆ ಮಾಡಕ್ಕಲೆಗೆ. ಆ ₹10,000 ಹೆಂಗ ಜಮಾಯಿಸಬೇಕಂತ ತಿಳ್ಕೊಂಡು ಇವ ಹುಚ್ಚಾಗಿ ತಿರ್ಗಾಡ್ಲಿಕ್ಕಂತ. ಹೌದ್ರಿ. ಹೆಂಗರೆ ಮಗಳು ಶ್ರೀಮಂತನ ಮನೆಗೆ ಹೋಗ್ತಾಳ. ನನ್ನ ಮಗಳು ಬಹಳ ಮುಂದೆ ಚಲೋ ಆಗ್ತದ ತಿಳ್ಕೊಂಡು ಒಬ್ಬ ದೊಡ್ಡ ಗೌಡನ ಮನೆಗೆ ಹೋಗಿ, ಗೌಡ ನನ್ನ ಮಗಳಿಗೆ ಒಂದು ವರ ಬಂದದ, ₹10,000 ಹುಂಡ ಬೇಡ್ಯಾರ. ನನ್ನ ಮನ್ಯಾಗ ಹುಡುಕಾಡಿದ್ರು ₹1 ಇಲ್ಲ. ನಿಮ್ ಮನ್ಯಾಗ 1 ವರ್ಷದ 10 ವರ್ಷದ ದುಡಿದ ಕಡೆ ನಿಮ್ ಋಣ ಮುಟ್ಟಿಸ್ತೀನಿ, ನನಗೆ ₹10,000 ಕೊಡ್ರಿ ಅಂತ ಹೇಳಿ ಹೋಗಿ ನಿಂತ ಗೌಡ ಒಂದು ಮಾತು ಹೇಳ್ತಾನ. ಏನಂತ್ರಿಪ್ಪ? ನನ್ನ ಮನ್ಯಾಗ ನೀ ದುಡಿಯೋದು ಬೇಡ, ₹10,000 ಕೊಡ್ತೀನಿ. ₹10,000 3 ಬಡ್ಡಿ ಹಂಗ ತಗೊಂಡು 1 ವರ್ಷ ತುಂಬದ್ರೊಳಗ ಕೊಟ್ಟಪ್ಪ ಅಂದ್ರೆ ನೀನು ಬಾಳ್ವೆ ಚಂದದ, ಇಲ್ಲಾಂದ್ರೆ ನೀನು ಸಂಸಾರ ಮೂಲಿಗೆ ಇಡುತ್ತೀನ ಮಗನ ಅಂತ ಗೌಡ ಕರಾರು ಮಾಡ್ದ. ಹೌದಾ ಹುಲಿ? ಕರಾರು ಮಾಡಿ ₹10,000 ತಗೊಂಡು ಬಂದು ಮನ್ಯಾಗಿಟ್ಟ ಮಗಳು ಲಗ್ನ ಮಾಡದ. ಮಗಳ ಲಗ್ನ ಮಾಡಿ ಮಗಳಿಗೆ ಗಂಡನ ಮನೆಗೆ ಕಳ್ಸದ. 1 ವರ್ಷ ದುಡ್ಲಿಕ್ಕತ್ತ. 2 ಮಕ್ಕಳು, ಒಂದು 6 ವರ್ಷದ, ಒಂದು 7 ವರ್ಷದ ಸುಂಬಳ ವರ್ಷ ಗೊತ್ತಾವ. ಹಂಗೆ ಕೆಲ್ಸಕ್ಕ ಮಗಳಾಗ ತಗೊಂಡು ಮಾಡ್ಕೊತ ಹೊಂಟ. ಕರೆ ಗಂಟು ಗೋಳೆ ಆಗ್ಲಿಲ್ಲ. ಗಂಟು ಗೋಳೆ ಹಂಗಾಗ್ತಿರ್ಪ. ಗಂಟು ಗೋಳೆ ಹೆಂಗ ಆಗ್ಲಿಲ್ಲ ತಕ್ಕ ಮನ್ಯಾಗ ವಿಧಿ ಕಾಡುವಂತ ಕರ್ಮ ತುಂಬಿತ್ತಂದ್ರ ಅದು ಗೋಳೆ ಆಗಂಗಿಲ್ಲ. ಅವಾಗ ಇವತ್ತನ ಏನಂತ? ಇನ್ನು ಮಕ್ಕಳು ಈ ತಂದೆ ಎದುರು ನಿಂತಪ್ಪ, ನಮಗ್ ₹1 ಕೊಡಪ್ಪ, ನಾವು ಪೇಪರ್ ಮಟ್ಟಿಗೆ ತಿಂತೀವತ್ತು ಮಕ್ಳು ಅಂದ ಕೂಡಲೇ ಇವತ್ತನ ಏನಂತ? ಅಲ್ಲಿ ಒಡಕ್ ಗಡಿಗೆ ಬೋಕಿ ಬಿದ್ದು ಮಕ್ಳು ತಗೊಂಡು ಹೋರತ್ತೆ ಮಕ್ಳ ಕೈಯಾಗ ಕೊಡ್ತಾನ. ಹೌದಾ? ಯಾಕೆ ಮಕ್ಳ ಕೈಯಾಗ ಕೊಡ್ತಾನ? ಅವನ ಬಳಿ ರೊಕ್ಕ ಇಲ್ಲ. ಹೌದಿಲ್ಲ. ಅಂತ ಒಂದು ವಿಧಿ ಕಾಡಕತ್ತಿತ್ತು. ವಿಧಿ ಕಾಡಕ್ಕ ಸಮಯದೊಳಗ ವರ್ಷ ತುಂಬಲಕ್ಕ ಬತ್ತು. ಗೌಡ ಕರಾರು ಮಾಡ್ದ. ಹೌದಾ? ಸೋಮವಾರ ಅಥವಾ ಮಂಗಳವಾರ ಒಳಗೆ ನಾನು ₹10,000 ಗಂಟ ಬಡ್ಡಿ ಕೊಟ್ಟಪ್ಪ ಅಂತಂದ್ರ ಒಂದು ಆ ₹10,000 ಬಡ್ಡಿ ಗಂಟ ಕೊಟ್ಟಪ್ಪ ಅಂತಂದ್ರ ಮಗ ನಾನು ನಿನ್ನ ಕಿಮ್ಮತ್ ಉಳಿಸ್ತೀನಿ, ಇಲ್ಲ ಅಂದ್ರೆ 3 ಕಾಸಿಗೆ ಹರಾಜ್ ಮಾಡ್ತೀನಿ ಅಂತ ಹೇಳಿ ಗೌಡ ವಾರ್ನಿಂಗ್ ಮಾಡ್ಲಕತ್ತ. ಮನೆಗೆ ಬಂದು ಚಿಂತೆ ಮಾಡ್ಲಕತ್ತ, ಅಳ್ಳಾಕತ್ತ, ದುಃಖ ಮಾಡ್ಲಿಕ್ಕತ್ತ. ಒಂದಾನೊಂದ್ ದಿವಸ
ಒಂದು ಕೊನೆ ನಿರ್ಧಾರಕ್ಕೆ ಬಂದ. ಏನತ್ರಿಪ್ಪ ಕೊನೆ ನಿರ್ಧಾರ? ಕಿಶಾದೊಳಗ 60 ರೂಪಾಯಿ ಇದ್ದು. ಮಕ್ಕಳಿಗೆ ಹೇಳ್ತಾನ ಏನತ್ತ? ಇವತ್ತು 10 ಮಾಡ್ತೀನಿ ತಿಳ್ಕೊಂಡು ತನ್ನ ಕಿಶಾದೊಳಗೆ ಇದ್ದಿರ್ತಕ್ಕಂಥ 10 ರೂಪಾಯಿ ಮಕ್ಕಳಿಗೆ ಆ ಮಗನಿಗೆ 5 ಆ ಮಗನಿಗೆ 5 ಕೊಟ್ಟ. ಸಣ್ಣ ಮಗ ದೊಡ್ಡ ಮಗ ದುಡ್ಡು ಮಾಡ್ಲಿಕ್ಕತ್ತು. ನಮ್ಮ ಅಪ್ಪ ಬೇಡದ್ರೆ 1 ರೂಪಾಯಿ ಕೊಡ್ತಿದ್ದಲ್ಲ, ಇವತ್ತು 5 ರೂಪಾಯಿ ಕೊಟ್ಟಾನಲ್ಲಪ್ಪ, ಹತ್ತದು ಏನದ ನಮ್ಮ ಅಪ್ಪಗಂತ ಹೇಳಿ ಸಣ್ಣ 6 ವರ್ಷದ ಕೂಸು ವಿಚಾರ ಮಾಡ್ತಾನ. ಏನತ್ತ? ನಮ್ಮ ಅಪ್ಪ ಎಂದು 1 ರೂಪಾಯಿ ಬೇಡದ್ರು ಕೊಡ್ತಿದ್ದಲ್ಲ, 5 ರೂಪಾಯಿ ಕೊಟ್ಟಾನ, ಯಾಕೆ ಕೊಟ್ಟಾನಂತ ವಿಚಾರ ಮಾಡ್ಲಿಕ್ಕತ್ತ. ಮುಂದ ಈ 5 ರೂಪಾಯಿ ತಗೊಂಡು ಕೂಸುಗಳಲ್ಲಿ ಹೋದ್ವು, ಅಂಗಡಿಗೆ ಹೋದ್ವು. 50 ರೂಪಾಯಿ ಕೊಟ್ಟು ವಿಸದ ಬಾಟ್ಲಿ ತಗೊಂಡು ಬಂದು ಮನ್ಯಾಗ ಕೂತ. ಮನ್ಯಾಗ ಕೂತು ಚಿಂತೆ ಮಾಡ್ಲಕತ್ತ, ಕಣ್ಣ ನೀರು ತೆಗಿಲಿಕ್ಕತ್ತ. 2 ಮಕ್ಕಳು ಸಣ್ಣವದಾವ. ನಾವ್ ವಿಸ ಕುಡಿದು ಪ್ರಾಣ ಬಿಟ್ಟಿದ್ರು ಮಕ್ಕಳ ಜೀವನ ಹೆಂಗಾಗ್ತದಂತ ವಿಚಾರ ಮಾಡಿಲ್ಲ. ವಿಸದ ಬಾಟ್ಲಿ ತಂದ ವಿಸ ಬಾಯಾಗ ಹಾಕೊಂಡು ಮುಕ್ಕಳಿಸಿ ಕುಡಿದು ಬಾಗಿಲ ಮುಚ್ಚಿ ಬಿಟ್ಟ. ಸಣ್ಣ ಕೂಸ ದೊಡ್ಡ ಕೂಸ 2 ಅಂಗಡಿಗೆ ಹೋಗ್ಯಾವ. ಅವಾಗ ಸಣ್ಣ ಕೂಸು ಹೇಳ್ತದ, ಯಾಕೋ ಚಾಕ್ಲೇಟ್ ತಿನ್ನಕತ್ತೀನಿ, ಚಾಕ್ಲೇಟ್ ಕೈ ಹತ್ಲಕತ್ತದ. ಅಪ್ಪ ಬಾಗಿಲ ಮುಚ್ಚಾನ, ಅಪ್ಪನ ತೆರೆದು ಮಾತಾಡಿಸಿ ಬರ್ಬೇಕು. ಸಣ್ಣ ಕೂಸು ಹತ್ತದ, ದೊಡ್ಡ ಕೂಸು ಒಂದು ಮಾತು ಹೇಳ್ತದ. ಏನತ್ತ? ಎಂದೂ ಇಲ್ಲಾರ ನಾವು ಅಪ್ಪ ಬೇಡದ 1 ರೂಪಾಯಿ ಕೊಡಾರ್ದ ಇವತ್ತು 8 ಕೊಟ್ಟಾನ, 5 ರೂಪಾಯಿ ಕೊಟ್ಟಾನ. ಸುಮ್ಮ ಹಡಿ ತುಂಬಾ ತಿಂದು ಮನೆಗೆ ಹೋಗೋಣಂತ ದೊಡ್ಡ ಪಾರತ್ತ. ದೊಡ್ಡ ಪಾರ ಸಣ್ಣ ಪಾರೇನತ್ತದ. ಅಲ್ಲ ನಮ್ಮ ಅಪ್ಪ ಬೇಡನ, ನಾವ್ ಬೇಡವಿ, ನಮ್ಮ ಅಪ್ಪ ನಮಗ್ ಕೊಟ್ಟಾನ, ಅಪ್ಪನ ಮಾರಿಯರ ನೋಡಿ ಬರೋನು, ಯಾಕ ಬಾಗಿಲ ಮುಚ್ಕೊಂಡು ಬಳತೈತು ಕೂತಾನತ್ತ. ಕೂಸು ಹೋಗಿ ಬಾಗಿಲು ಬಡ್ಡಿ ಕತ್ತು. ಕೂಸು ಹೋಗಿ ಬಾಗಿಲು ಬಡ್ಡಿ ಕತ್ತು. ಇವ ವಿಸ ಕುಡಿದು ಮುಕ್ಕಳಿಸಿ ನುಗ್ಗಿ ಮನೆಗೆ ಬಿಟ್ಟಾನ. ಬಾಗಿಲ ಬಡದ ಒತ್ತದ ಕೂಸು ಬಾಗಿಲು ತೆರಲಾಗದ. ಕಣ್ಣ ನೀರು ಸುರಸುರ ಕತ್ತು, ಚೀರಾಡ ಅಳ್ಳಕತ್ತು. ನೆರಮನಿ ಮಂದಿ ಓಡಿ ಬರ್ತಾರ. ನೆರಮನಿ ಬಂದು ಓಡಿ ಬಂದು ಯಾಕೆ ಹೇಳಾಕತ್ತಿರ ಮತ್ತ ಬಾಗಿಲ ಬಡದ ಹೇಳಾಕತ್ತಿರಲ್ಲ ಒಂದು ಕೂಡಿನ ಕೂಸುಗಳು ಹೇಳ್ತಾವ. ನಮ್ಮ ಅಪ್ಪ ಬರಬ್ಬರಿ 1 ತಾಸು ಆಯ್ತು ಮನ್ಯಾಗ ಹೋಗಿ ಬಾಗಿಲ ಹಾಕೊಂಡು ಕೊಂಡಿ ಹಾಕೊಂಡು ಒಳಗ್ ಕೂತಾವ. ಬಾಗಿಲ ತೆರೆಯಲಾಗ್ಯಾನ್ರಿ, ನೀವರೇ ಒತ್ತಿ ನೋಡ್ರಿ ಅಂದು ಕೂಡೇನೆ ಇಷ್ಟು ಮಂದಿ ಕೂಡಿ ಒತ್ತಿ ನೋಡ್ತಾರ. ಇವ್ನ ಹೆಣ ಬಿದ್ದಿತ್ತು. ಹೌದು ಇವ್ನ ಹೆಣ ಬಿದ್ದಿತ್ತು. ಆ ಸಣ್ಣ ಕೂಸ ತಂದೆ ಏನೇನಾರು ಕೂತು, ಯಪ್ಪ ಚಾಕ್ಲೇಟ್ ತಂದಿನೋ ಅಂಗಡಿಗೆ ಹೋಗಿ 5 ರೂಪಾಯಿ ಕೊಟ್ಟಿದೆ, 5 ರೂಪಾಯಿದೊಳಗೆ ನಾನು ಹೊಟ್ಟೆ ತುಂಬಿದ, ನಿನ್ನ ಹೊಟ್ಟೆ ತುಂಬಿಸ್ಬಾರೋ ಯಪ್ಪ ಅಂತ ತಿಳ್ಕೊಂಡು ಚಾಕ್ಲೇಟ್ ಒಯ್ದು ಸತ್ತಿರತಕ್ಕಂತ ತಂದೆ ತುಟಿಗೆ ಹಚ್ಚಿ ಹೇಳ್ತದ ಕೂಸ. ವಿಧಿಕರ್ಮ ಯಾರಿಗೆ ಬಿಟ್ಟಿಲ್ಲ, ಬಿಡೋದಿಲ್ಲ. ಅವಾಗ ಹೇಳ್ತಾನ, ಊರನ್ನು ಮಂದಿರ್ತಾರಪ್ಪ, ಯಾಕೆ ಕಳ್ತಿದೋ ನಿಮ್ಮ ಅಪ್ಪನ ಜೀವ ಹೋಗ್ಯದ. ಆ ಚಾಕ್ಲೇಟ್ ಅವನ ತುಟಿಗೆ ಹಚ್ಚಿದಿ, ತಿನ್ನಂಗಿಲ್ಲ ಹೋತಮ್ಮ ಅಂತ ಹೇಳಿ 2 ಖುಷಿ ಬಗಲಾಗಿ ಹಿಡ್ಕೊಂಡು ಬಂದ್ರು. ಹೌದಾ? ಬಗಲಿಗೆ ಹಿಡ್ಕೊಂಡು ಬಂದ್ರು. ಆ ಹೆಣ್ಣು ಮಗಳಿಗೆ ಹಿರಿ ಮಗಳಿಗೆ ಮನೆಗೆ ಕರ್ಕೊಂಡು ಬಂದ್ರು. ಇವರಿಗೆ ಮಾಡುವಂತ ಕಾರ್ಯ ಮಾಡಿ ಮುಗಿಸಿ ಇದೇನು ಎಲ್ಲಾರು ಹೋಗಬೇಕಂತಿದ್ರು. ಅಕ್ಕ ಹೋಗಿ 2 ತಮ್ಮದಿರ ಕೈ ಹಿಡಿತಾಳ. ಇಲ್ಲಪ್ಪ ನೀವು ಸಣ್ಣವರಿದ್ದಾಗ ತಾಯಿ ತೀರ್ಕೊಂಡಳು, ಈ ಮುಂದೆ ಬಂದು ತಾಯಿದನು ತೀರ್ಕೊಂಡ. ನೀವ್ ಎಲ್ಲಿ ಜೀವನ ಮಾಡ್ತೀರಿ, ನನ್ನ ಜೋಡಿ ನೀವು ಬಂದು ತಿಳ್ಕೊಂಡು 2 ತಮ್ಮದಿರಿಗೆ ಕೈ ಹಿಡಿತಿದ್ದಳು. ಕರೆ ಮಾವ ಯಾರು? ಮಾವ ನಮ್ಮವ್ರು ಅಲ್ಲಿಪ್ಪ. ಅವ ಹೇಳ್ತಾನ ಚುಚ್ಚಿ, ಏನತ್ತ? ನೀನು ಸುಂಬ ನಮ್ಮ ಮನೆಗೆ ನಮ್ಮ ಜೀವನ ಮಾಡ್ಲಿಕ್ಕೆ ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಅವೆರಡು ಕೆಲಿ ಕೂಳ್ ಹಾಕಿ ಅಂತ ಹೇಳಿ ಆ ಹೆಣ್ಮಗಳಿಗೆ ಆ ಹುಡುಗಿಗೆ ಚುಕ್ಕೊಂಡು ಹೋಗ್ಬಿಡ್ತ. ಹೌದಾ? ಅವಾಗ ಊರು ಧೈರ್ಯದವ್ರು ಅಂತಾರ ಒಂದ್ ಮಾತ. ಏನಂತ? ನೋಡ್ರಪ್ಪ, ತಾಯಿ ಇಲ್ಲ, ತಂದೆ ಇಲ್ಲ, ಬಂಧು ಇಲ್ಲ, ಬಳಗಿಲ್ಲ, ಯಾರು ಇಲ್ಲ. ಈ ಪರದೇಶ ಮಕ್ಕಳು ಯಾವ ಮನೆ ಮುಂದೆ ಬಂದು ನಿಂದಿರ್ತಾವ ನೋಡು, ಈ ಕೂಸುಗಳಿಗೆ 1 ರೊಟ್ಟಿ 1 ಪಲ್ಯ ಹಚ್ಚಿ ಕೊಡ್ರಿ ಅಂತ ಹೇಳಿ ಹೇಳಕ್ಕಾರ ಊರು ದೈ ಮತ್ತದಪ್ಪ. ನಮ್ಮ ಊರಿಗೆ 2 ಮಕ್ಕಳು ಭಾಳ ಅಲ್ಲ. ಯಾವನ ಮನೆ ಮುಂದೆ ಬಂದು ನಿಂದಿರ್ಲಿ ಬಿಟ್ಟು ಕಾರಣ 10 ಮನೆಗೆ ಎಲ್ಲರೂ ಹೋಗಿ 1 ರೊಟ್ಟಿ ಕೊಟ್ಟು ಈ ಹುಡುಗರಿಗೆ ಸಲುತ್ತಿ ಅಂತ ಹೇಳಿ ಊರು ದೈ ಮಾತು ಹೋತು. ಹೌದು, ಹಿಂಗೆ ಎಷ್ಟೋ ದಿವಸ ಉಂಡು ಮಕ್ಕಳು ಚಂದ ಬೆಳಿಲಿಕ್ಕಂತಿದ್ದು. ಒಂದಾನೊಂದು ದಿವಸ ಹಿರಿಕೂಸಿ ಹೇಳ್ತದ. ಏನತ್ತ? ದೊಡ್ಡ ಅಣ್ಣ ಹೇಳ್ತಾನ ತಮ್ಮಗ, ಅಲ್ಪ ಮತ್ತ ಅಪ್ಪ ಸತ್ತು 2 ವರ್ಷ ಆಯ್ತು, ಅಕ್ಕಂತರು ಹೋದಕ್ಕೆ ಹೊಳೆ ಮನೆಗೆ ಇಲ್ಲಿ ಬಂದಿಲ್ಲ, ಅಕ್ಕನ ಮಾರಿಯರೇ ನೋಡಿ ಬರೋಣ ತಿಳ್ಕೊಂಡ. ಹೌದಾ? 2 ಕೂಸುಗಳು ಅಕ್ಕನ ಊರಿಗೆ ಹೋದು. ಅಕ್ಕನ ಊರಿಗೆ ಹೋದು. ಅಕ್ಕನ ಊರಿಗೆ ಹೋಗಿ ಅಕ್ಕನ ಮನೆಗೆ ಕಾಲಿಡ್ತಿದ್ವು. ಅಕ್ಕ ಬರೀ ತಮ್ಮಗಳ ನಿಮಗೆ ಊಟಕ್ಕೆ ಮಾಡಿನ ಅಂತ ಹೇಳಿ ಅಕ್ಕ ಕರಿತಿದ್ಳು. ಮತ್ತ ಇವ ಹೊರಗಿಂದ ಬಂದ ಮಾವ ಬಂದ. ಅಲ್ಲ ನೀವ್ರೇನು ಸಾಧನೆ ಮಾಡಿರತ್ ಇವ್ರಿಗೆ ಕೂಳ್ ಹಾಕಲಕ್ಕತ್ತೇರಿ ನಡಿ ಅಂತ ಹೇಳಿ ಇಬ್ರು ಅಕ್ಕನು ತಪ್ಪದಳು, ಹೊಳೆ ಮಾವನು ತಪ್ಪದ. ಹೌದೌದು, ತಾಯಿನೂ ಇಲ್ಲ, ತಂದೆನೂ ಇಲ್ಲ, ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂತ ಅಕ್ಕನೂ ಇಲ್ಲ. ಇವತ್ತಿನ ನಶ್ವರ ಶರೀರದ ಸುಳ್ಳದ ತಿಳ್ಕೊಂಡು ಹೊಳೆ ಅಡಿಗೆ ಹೊಟ್ಟು ಊರಿಗೆ ಹೊಂಟವು. ಆ ಊರಿಗೆ ಹೋಗುವಂತ ದಾರಿ ಒಳಗೆ ಒಂದು ದೊಡ್ಡದ ಹಳ್ಳದ. ದೊಡ್ಡ ಹಳ್ಳಿಪ್ಪ, ಅತಿ ಮಳೆ ಆಗಿತ್ತು, ಹಳ್ಳ ತುಂಬ ಹೊಂಟಿತ್ತು. ಅಣ್ಣ ಹೇಳ್ತಾನ ತಮ್ಮಗ, ಏನತ್ತ? ಅಲ್ಲೋ ದರಿಗೆ ಬಂದು ಬಿದ್ದೆವು, ಹೆತ್ತು
ಹೊಡೆದಿರ್ತಕ್ಕಂಥ ತಾಯಿನ ಬಿಟ್ಟು ಹೋದ್ರು. ಹೌದು, ದರಿಗೆ ಬಂದು ಬಿದ್ದವು, ಹತ್ತು ಹೊಡೆದಿರ್ತಕ್ಕಂಥ ತಾಯಿನ ಬಿಟ್ಟು ಹೋದವು, ತಂದನು ಬಿಟ್ಟು ಹೋದ. ಅಕ್ಕಿ ಮನಿತನ ಹೋದ್ರು ಸಹಿತ ಹೋಗ್ರಿ ಅಂತ ಹೇಳಿ ದತ್ತಿಸಿ ಕೊಟ್ಟಾಳ. ನಮ್ದು ಇದೊಂದು ಜನ್ಮ ನೋಡ್ತಮ್ಮ, ಇವತ್ತಿನಿಂದ ಈ ನಶ್ವರ ಶರೀರ ತ್ಯಾಗ ಮಾಡುವ ತಿಳ್ಕೊಂಡು ಎರಡು ಕೂಸುಗಳು ಹಳದಾಗಿ ಬಿದ್ದು ಜೀವ ಬಿಟ್ಟು ಆತ್ಮೀಯ ಬಂದು. ಹೌದು ಯಪ್ಪ, ಹೌದು. ಈ ಕಥೆಯ ತಾತ್ಪರ್ಯ ಇಷ್ಟೇ ಅದ. ಹೌದು, ನಿಮಗೆಲ್ಲರಿಗೂ ಒಂದು ವಿನಂತಿ ಅನ್ನೋದು ಕೇಳಿದ್ರ ಏನ್ರಿಪ್ಪ, ಪರದೇಶ ಮಕ್ಕಳು ನಿಮ್ಮ ಇಂತಾನ ಬಂದು ನಿಂತು ಅಂತಂದ್ರೆ ಒಂದು ರೊಟ್ಟಿ ಕೊಟ್ಟು ಉಣಿಸಿಕೊಳ್ಳ್ರಿ. ಹೌದು, ಇದು ಲೋಕಾರೂಢಿ ಮಾತ. ಹೌದೌದು, ಅದಕ್ಕ ನಮ್ಮ ಜೊತೆಯಲ್ಲಿ ಇದ್ದಿರತಕ್ಕಂತ ಕಲಾವಿದ ಏನ್ ಹೇಳಿದ್ರಿಪ್ಪ, ಕೆಂಚು ಮಾಸ್ತರ್ ಅವರು ಒಂದು ದಾನ ಮತ್ತು ಧರ್ಮದ ವಿಷಯದ ಕುರಿತಾಗಿ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಏನ್ ಮಾಡ್ಯಾರಿಪ್ಪ, ಜಗತ್ತದೊಳಗೆ ದಾನ ಶ್ರೇಷ್ಠದೋ ಅಥವಾ ಧರ್ಮ ಶ್ರೇಷ್ಠದೋ ಅಂತ ತಿಳ್ಕೊಂಡ. ಹೌದು, ಈ ಎರಡು ವಿಷಯಗಳನ್ನು ಇಟ್ಟಾರ. ನಮಗ ದಾನ ಅನ್ನುವಂಥದ್ದು ಇರ್ಲಿ, ಜಗತ್ತದೊಳಗೆ ದಾನ ಅನ್ನುವಂಥದ್ದು ಹೆಂಗ ಶ್ರೇಷ್ಠ ಹೆಂಗಿರ್ತಾರ. ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಸುಕ್ಷೇತ್ರ ಮಿರ್ಗಿ ಗ್ರಾಮದೊಳಗೆ ತಂದೆ ಶಿವಪ್ಪ ತಾಯಿ ಕಾಶಿಬಾಯಿ ಹೊಟ್ಟಿಂದ ಹುಟ್ಟಿ ಬಂದ. ಹೌದಾ, ಎಲ್ಲಾ ಲಿಂಗ. ಹೌದು, ಎಲ್ಲಾ ಲಿಂಗ ಹುಟ್ಟಿ ಬಂದ ನಮ್ಮ ಹಾಲು ಮಕ್ಕಳು ಸಂಪ್ರದಾಯ ಏನಂತ ಕೇಳಿದ್ರ ಏನ್ರಿಪ್ಪ, ಮಕ್ಕಳಿಗೆ ಇಟ್ಟೆ ಬಿಟ್ರು ಮಕ್ಕಳ ಸೈರಿ ಹಾಕಾರ. ಇವನಿಗೊಂದು ಆರಾಳ ಕುರಿ ಮಾಡಿ ಆರಾಳ ಕುರಿ ಕಾಯಕ್ ಹಚ್ಚಬೇಕ ತಿಳ್ಕೊಂಡು ಕುರಿ ಕಾಯಕ್ಕ ಹಚ್ಚಿದ್ರು. ಕುರಿ ಕಾಯ್ಕೋತ ಎಲ್ಲಾ ಲಿಂಗ ಪ್ರಾಯಕ್ ಬಂದ ಕುಸ್ತಿ ಹಿಡ್ಲಿಕ್ಕಂತ. ಹೌದು, ಎಲ್ಲಾ ಲಿಂಗ ಕುಸ್ತಿ ಹಿಡ್ಲಿಕ್ಕಂತ ಕೊಟ್ಟಿನ ತಂದೆ ತಾಯಿ ಅಂದ್ರು ಮಗನಿಗೆ ವಯಸ್ಸಿಗೆ ಬಂದಾನ, ಕುಸ್ತಿ ಹಿಡ್ಲಿಕ್ಕಂತಾನ, ಇವನಿಗೊಂದು ಚಲೋದು ಹೆಣ್ಣು ತೆಗೆದು ಲಗ್ನ ಮಾಡ್ಬೇಕಂತ ಹೇಳಿ. ಹೌದು, ಮೊದಲನೇ ಹೆಣ್ಣಕ್ಕೆ ಲಕ್ಷ್ಮೀಬಾಯಿಗೆ ತೆಗೆದು ಮದುವೆ ಮಾಡಿದ್ರು. ಹೌದು, ಹಿಂಗೆ ಎಷ್ಟೋ ದಿವಸ ಒಂದು ವರ್ಷ ಕಲಿತು ಇದೇ ಕಾಲಕ್ಕೆ ಲಕ್ಷ್ಮೀಬಾಯಿ ಪ್ರಾಣ ಬಿಟ್ಲು. ಹೌದು, ಮುಂದೆ ಹೇಳ್ತಾಳ ಕಾಶಿಬಾಯಿ ಏನತ್ತ, ಯಪ್ಪ ಮಗ ಸತ್ತ ಮನಿ ಮಸೂತಿ ಎತ್ತ, ಸೊಸಿ ಸತ್ತ ಮನಿ ಸೌಭಾಗ್ಯ ಎತ್ತ. ಹೌದು, ಒಬ್ಬಕ್ಕೆ ಸತ್ತನಂತ ಮತ್ತೊಬ್ಬಕ್ಕೆ ತಂದು ನೀನು ಮದುವೆ ಮಾಡ್ತೇನೆ ತಿಳ್ಕೊಂಡ ಎಲ್ಲಾ ಲಿಂಗ ಎರಡನೇ ಮದುವೆ ಹೊನ್ನವ ತೆಗೆದು ಮದುವೆ ಮಾಡಿದ್ರು. ಹೌದಾ, ಹೊನ್ನವ ಮತ್ತು ಎಲ್ಲಾ ಲಿಂಗ ಕೂಡಿ ಒಂದು ವರ್ಷ ಸಂಸಾರ ಚಂದ ಮಾಡಿದ್ರು. ಹೌದು, ಎಲ್ಲಾ ಲಿಂಗ ಕುಸ್ತಿಗೆ ಹೋಗಿದ್ದ ಹೊನ್ನವ ಚೊಚ್ಚಲು ಬಸರಿ. ಹೌದು, ಇವತ್ತಂದ್ರೆ ಇವತ್ತೇ ಹಡಿತಾಳ, ನಾಳೆಗೆ ಅಂದ್ರೆ ನಾಳೆಗೆ ಹಡಿತಾಳ. ಹೌದು, ಎಲ್ಲಾ ಲಿಂಗ ಕುಸ್ತಿಗೆ ಹೋಗ್ಯಾನ. ಹೊನ್ನವ್ಗ ಇಲ್ಲಿ ಪ್ರಸವ ನಡೆದ. ಹೌದು, ಎಲ್ಲಾ ಲಿಂಗ ಕುಸ್ತಿ ಹಿಡ್ದಾನ. ಮಿರ್ಗಿ ಗ್ರಾಮದ ಮನುಷ್ಯ ಓಡಿ ಬಂದು ಹೇಳ್ತಾನ, ಏನಂತ ಹೇಳ್ತಾರಿಪ್ಪ, ಅಲ್ಲೋ ಎಲ್ಲಪ್ಪ ನೀನು ಕುಸ್ತಿ ಹಿಡ್ಲಿಕ್ಕೆ ನೀನ್ ಹೇಳ್ತಿ ಹೊನ್ನವ್ವ. ಸರಿ, ನಿನ್ ಹೇಳ್ತು ಹೊನ್ನವ್ವ ಕೂಸಿದಿಗಿರ್ತಾನ, ಪ್ರಾಣ ಬಿಟ್ಟಾಳೋ ಎಲ್ಲಪ್ಪ ನಡಿ ಅಂದು ಕೂಡೇನೆ ಗೌಡ್ರಿಗೆ ಹೇಳ್ತಾನ ಒಂದು ಮಾತು. ಏನ್ ಹೇಳ್ತಾರಪ್ಪ ಮಾತ, ಗೌಡ್ರ ವರ್ಷ ನಿಮ್ ಊರಿಗೆ ನಾನು ಕುಸ್ತಿಗೆ ಬರ್ತಿದ್ದೆ. ಹೌದು, ವರ್ಷ ನಿಮ್ ಊರಿಗೆ ಕುಸ್ತಿಗೆ ಬರ್ತಿದ್ದೆ, ಒಂದು ಕುಸ್ತಿ ಹೇಳ್ತಿದ್ದೆ, ಒಂದು ಕುಸ್ತಿ ಬೀಳ್ತಿದ್ದೆ. ಹೌದು, ಇವತ್ತಿನಿಂದ ಈ ಮಾಯಾ ಪ್ರಪಂಚ ಅನ್ನುವಂತ ಹಗ್ಗ ನಮಗೆ ಸಾಕ್ರಿ ಗೌಡ್ರ, ಮಾಯಾ ಪ್ರಪಂಚದಿಂದ ನಾವು ಹೊರಗಿರ್ತೀನಿ ಅಂತ ತಿಳ್ಕೊಂಡ. ಹೌದು, ಎಲ್ಲಾ ಲಿಂಗ ಎಲ್ಲಿಗೆ ಬಂದ ಹೇಳ್ತಿ ಹೊನ್ನವನ ಬಳಿ ಬಂದ. ಹೌದಾ, ಹೊನ್ನವ ತಂದು ಕಟ್ಟಿಗೆ ಮೇಲೆ ಹಾಕಿದ್ರು. ಹೌದು, ಹೊನ್ನವ ತಂದು ಕಟ್ಟಿಗೆ ಮೇಲೆ ಹಾಕ್ಯಾರ. ಹಾಕಿರುವಂತ ಸಮಯದೊಳಗ ಎಲ್ಲಾ ಲಿಂಗ ಹೋಗಿ ನೋಡ್ತಾನ. ಏನಂದ್ರಿಪ್ಪ, ಏನಂತ ನೋಡ್ತಾನ, ಹೊನ್ನವ ನನ್ನ ಜೋಡಿ ಒಂದು ವರ್ಷ ಚಂದ ಸಂಸಾರ ಮಾಡಿದೆ ಖರೆ. ಹೌದು, ಇವತ್ತು ನನ್ನ ಬಿಟ್ಟು ಅಗಲಿ ಹೊಂಟಿದೆ ನೀನು. ಹೌದಾ, ಏನು ಅಗಲಿ ನನ್ನ ಬಿಟ್ಟು ಅಗಲಿ ಹೊಂಟಿದೆ, ಇವತ್ತಿನಿಂದ ನಾನು ನಿನ್ನ ಬಿಟ್ಟು ಅಗಲಿ ಹೋಗ್ತೀನಿ ಮನಿ ಅಂತ ಹೇಳಿ ಹೆಂಡತಿಗೆ ಬಳ್ಳಿ ಹಚ್ಚಿದ. ಹೌದು, ಬಳ್ಳಿ ಹಚ್ಚಿ ಹಿಂದಕ್ಕೆ ಸರ್ದ ಹೊನ್ನವನ ಹೊಟ್ಟಾಳ ಕೂಸು ಹಿಡಿದು ಬಂದು ಎಲ್ಲಾ ಲಿಂಗ ಪಾದದ ಮೇಲೆ ಬಿತ್ತ. ಹೌದಾ, ಬಿದ್ದಿರ್ತಕ್ಕಂಥ ಖುಷಿ ಹೇಳ್ತಾನೆ ಎಲ್ಲಾ ಲಿಂಗ ಒಂದು ಮಾತ. ಏನ್ ಹೇಳ್ತಾರಪ್ಪ ಮಾತ, ಎಲ್ಲ ಅಪ್ಪ ಯಾಕೆ ಬಂದಿದ್ವು, ಹ್ಯಾಂಗ ಬಂದಿದೆ ಹಂಗೆ ಹೋಗಿ ಮಾಯಾ ಪ್ರಪಂಚ ಅನ್ನುವಂಥದ್ದು ಸುಳ್ಳದ. ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಅಂತಕ್ಕಂಥ 6 ಗುಣಗಳಿದ್ರಾಗ ತುಂಬವ. ಹೌದೌದು, ಹ್ಯಾಂಗ ಬಂದಿದೆ ಹಂಗೆ ಹೋಗತ್ ತಿಳ್ಕೊಂಡು ಪಾದದ ಮೇಲೆ ಬಿದ್ದಿರ್ತಕ್ಕಂಥ ಖುಷಿಗೆ ಬೆಂಕಿಯಾಗಿ ಹೋಗೋದು. ಹೌದು, ಜೈ ಸಿದ್ಧಲಿಂಗ ಅಂತ ತಿಳ್ಕೊಂಡು ಬೂದಿ ಅಂತ ತಲೆ ಮೇಲೆ ಹಾಕೊಂಡ. ಹೌದಾ, ಲಚ್ಚಾಣ ಸಿದ್ಧಲಿಂಗ ಮುತ್ತನ ಮಠಕ್ಕೆ ಬಂದ. ಹೌದಾ, ಲಚ್ಚಾಣ ಸಿದ್ಧಲಿಂಗ ಮುತ್ತನ ಮಠಕ್ಕೆ ಬಂದ ಅಡ್ಡ ಬಿದ್ದ ಆರು ಪದ್ರ ಕೇಳ್ತಾನ ಭಗವಂತ. ಹೌದಾ, ನನಗ ಗುರುಪದೇಶ ನಿಧಾನವಾಗಿ ಕೊಡ್ಬೇಕಂದ. ನಿನಗ ಗುರುಪದೇಶ ನಾನು ಕೊಡ್ತೀನಿ ಇಲ್ಲ ನಂಗಿಲ್ಲ. ಹೌದು, 3 ದಿವಸ ಮಣ್ಣಾಗ ನಿನಗೆ ಮುಚ್ಚಿಡ್ತೀನಿ, 3 ದಿವಸ ಕಡೆಗೆ ಎತ್ತಪ್ಪ ಅಂದ್ರೆ ಗುರುಪದೇಶ ಕೊಡ್ತೀನಿ, ಸತ್ಯ ಅಂದ್ರೆ ಮಣ್ಣ ಕೊಡ್ತೀನಿ ಮಗನ ಎಲ್ಲಿ ಅಂತ ಹೇಳೋದು. ಹೌದಾ, ಹುಲಿ ಯಾಕಂತ ತಿಳ್ಕೊಂಡ ಹಡ್ರಿತಕ್ಕಂಥ ಕುಣಿಯೊಳಗೆ ಹೋಗಿ ಎಲ್ಲಪ್ಪ ಕೂತ ಮ್ಯಾಲ ಮಣ್ಣು ಮುಚ್ಚಿದ್ರು. ಹೌದು, 1 ದಿವಸ ಕಳಿತು, 2 ದಿವಸ ಕಳಿತು, 3 ದಿವಸಕ್ಕೆ ಮುಕ್ತಾಯ ಆಗಿ ಹೋಯ್ತು. ಹೌದೌದು, 3 ದಿವಸದ ಕಡೆ ಹೋಗಿ ಹಡ್ಡಿ ನೋಡ್ತಾರ, ಎಲ್ಲಪ್ಪ ಕಣ್ಣು ಮುಚ್ಚಿ ಮನೆಯಾನ. ಹೌದು, ನೀಜ ಹತ್ತಾರ. ನಿಮ್ಮಂತವ್ರು ಏನಂತಾರ, ಏನ್ರಿಪ್ಪ ಅಲ್ಲ 3 ದಿವಸ ಮಗ ಇವ್ ಮಣ್ಣಾಗ ಕೂತಾನಂದ್ರ ಸತ್ತಾನ ಎಲ್ಲಿ ಅಂದ್ರು. ಹೌದೌದು, ಲಚ್ಚಾಣ ಸಿದ್ಧಲಿಂಗ ಮತ್ತೆ ಇದೇ ವಿಜಯಪುರ ಜಿಲ್ಲಾ ಸಿದ್ಧಗಿ ತಾಲೂಕ ಕಟ್ಟಲಮೇಲಿ ಗ್ರಾಮದೊಳಗ. ಹೌದು, ತಂದೆ ಲಚ್ಚಪ್ಪ ತಾಯಿ ನಾಗಮ್ಮ ಪಾಂಚಲ ಬಡಿಗೆರಪುರದೊಳಗ ಹುಟ್ಟಿ ಬಂದಿದ್ದ. ಹೌದಾ, ಸಿದ್ಧಲಿಂಗ ಮುತ್ಯ ಎಲ್ಲಾ ಲಿಂಗನ ತಲೆ ಮೇಲೆ ಹಸ್ತಿ ಹೇಳ್ತಾನ,
ಹೇಳ್ತಾನ. ಏನಂತ್ರಿಪ್ಪ? ಎಲ್ಲಪ್ಪ ನಿನಗೆ ಮಾಯಾ ಪ್ರಪಂಚದ ನೀತಿ ಏನಾದ ಏನು ತಿಳ್ಕೊಂಡು ತಲೆ ಮೇಲೆ ಹಸ್ತ ಇಟ್ಟ ಎಲ್ಲಾ ಲಿಂಗ ಎದ್ದು ಕೂತ. ಹೌದು. ಎಲ್ಲಾ ಲಿಂಗ ಎದ್ದು ಕೂತ ಕೂಡಲೇ ಎಲ್ಲಾ ಲಿಂಗ ಒಂದು ಮಾತು ಕೇಳ್ತಾರಪ್ಪ, ನನ್ನ ಗುರುಪದೇಶ ಕೊಡು ಅಂತ. ಹೌದು. ಗುರುಪದೇಶ ಕೊಟ್ಟ. ಅವಾಗ ಕೊಟ್ಟಾಗ ಸಿದ್ಧಲಿಂಗ ಮತ್ತೆ ಒಂದು ಮಾತು ಹೇಳ್ತಾನ. ಏನ್ರಿಪ್ಪ? ಏನಂತ ಹೇಳ್ತಾನ? ಏನ್ ಹೇಳ್ತಾರಿ? ಅಲ್ಲ, ನಿನಗ ಗುರುಪದೇಶ ನಾನು ಕೊಡ್ತೀನಿ, ನಿನಗೆ ₹2 ಕೊಡ್ತೀನಿ, ನಾನು ಹೊಟ್ಟು ಬೇರೆ ಹಂತದ ಸೇಡ್ಜಿ ಅಂಗಡಿಗೆ ಹೋಗಿ ಅಕ್ಕಿ ತಂದು ನನಗೆ ಅಕ್ಕಿ ಬಾನ ಮಾಡಿ ಉಳಿಸತ್ ಹೇಳಿದ. ಹೌದು, ಅಕ್ಕಿ ಬಾನ ಮಾಡಿ ಉಳಿಸತ್ ಹೇಳಿದ. ಹೌದು. ಆ ₹2 ತಗೊಂಡು ಎಲ್ಲಾ ಲಿಂಗ ಆ ಅಕ್ಕಿ ತರ್ಲಕ್ಕ ಆ ಸೇಡ್ಜಿ ಅಂಗಡಿಗೆ ಹೋದ. ಹೌದು. ಸೇಡ್ಜಿ ಅಂಗಡಿಯಲ್ಲಿ ರೈಲ್ವೆದ ಹಳಿ ಮಗ್ಲ ಅದ. ಹೌದೌದು. ಆ ರೈಲ್ವೆ ಹಳಿ ಮಗ್ಲ ದಾಟಿ ಹೋದ, ಸೇಡ್ಜಿ ಅಂಗಡಿ ಮುಚ್ಚದ. ಹೌದು, ಬಂದಾಗ್ಯದ. ಅವಾಗ ಎಲ್ಲಾ ಲಿಂಗ ತಾನ ಏನತ್ತ? ಗುರು ಕಾಡ್ಬಾರ್ದು ಕಾಡಕತ್ತಾನ, ಬೇಡಬಾರ್ದು ಬೇಡಕತ್ತಾನೆ, ಹೆಂಗನ ಮಾಡಿ ನಾ ಅಕ್ಕಿ ಒಯ್ದು ಉಳಿಸ್ಬೇಕಂತ ಹೇಳಿ. ಹೌದು. ರೈಲ್ವೆ ಹಳಿ ಹೊಳ್ಳಿ ದಾಟ್ತಿದ್ದ ರೈಲ್ವೆ ಸಿಕ್ಕ ಒಂದು ನಾಯಿ ಸತ್ತ. ಹೌದು. ನಾಯಿ ಸತ್ತದ. ನಾಯಿ ಶರೀರದೊಳಗೆ ಹುಳ ಬಿದ್ದಾವ. ಹೌದ್ರಿ. ನಾಯಿ ಸತ್ತ ಕನಿಷ್ಠ 4-5 ದಿವಸ ಕಳೆದಾದ. ಹೌದು. ನಾಯಿ ಶರೀರದೊಳಗೆ ಹುಳ ಬಿದ್ದಾವ. ಅವಾಗ ಎಲ್ಲಪ್ಪ ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾರಿಪ್ಪ? ಏನಂತ ಹೇಳ್ತಾನ? ಶೆಟ್ಟಿ ಅಂಗಡಿಯ ಅಕ್ಕಿ ನಾಯಿ ಹೊಟ್ಟಾಗದ ತಿಳ್ಕೊಂಡ ಆ ಸತ್ತ ನಾಯಿ ಶರೀರದೊಳಗೆ ಇದ್ದಿರ್ತಕ್ಕಂಥ ಹುಳ ಎಲ್ಲ ಜೋಳಿಗ್ಯಾಗ ಜಾಡಿಸ್ಕೊಂಡ. ಹೌದೌದೌದು. ಜೋಳಿಗ್ಯಾಗ ಜಾಡಿಸ್ಕೊಂಡು ಮಠಕ್ಕೆ ಬಂದು 3 ಕಲ್ಲು ಹೂಡಿ ಬೊಗಣಿ ಒಳಗೆ ಉಪ್ಪು ಹಾಕಿ ನೀರು ಹಾಕಿ ಹುಳ ಹಾಕಿ ಜ್ಞಾನದ ಬೆಂಕಿ ಹಚ್ಚಿ ಹಿಂದಕ್ಕೆ ಸರಿದಿದ್ದ. ಗದಿಗೆ ಮೇಲೆ ಕೂತಿರ್ತಕ್ಕಂಥ ಗುರು ಗದ್ದರಿಸೋದ್ ಮಾತು ಹೇಳ್ತಾನೆ. ಏನತ್ತ? ಎಲ್ಲಪ್ಪ ಅಕ್ಕಿ ತಗೊಂಬಾತ್ ಹೇಳಿನಿ, ಏನ ಏನ್ ಮಾಡಕತ್ತಿದ್ವು, ನಾನು ಹೊಟ್ಟೆ ಹಸ್ತದಂತ. ಯಪ್ಪ ಅಕ್ಕಿ ತಂದಿನಿ, ಅಕ್ಕಿ ತಂದು ಬೊಗಣ್ಯಾಗ ಕುದಿಲಿಕ್ಕತ್ತಾವ, ಇನ್ನೇನು ಸ್ವಲ್ಪ ಸಮಯದ ಮೇಲೆ ತಂದು ಕೊಡ್ತೀನಿ ಅಂತ ಹೇಳಿ ಬಂದು ನೋಡ್ತಾನ, ಬೊಗಣ್ಯಾಗ ಹುಳ ಎದ್ದದ್ದು ಬೀಳಕತ್ತ. ಹೌದೌದೌದು. ಅವಾಗ ಹೇಳ್ತಾನ, ಏನ್ರಿಪ್ಪ? ಯಪ್ಪ ನನಗ ನೀನು ಗುರುಪದೇಶ ದಾನವಾಗಿ ನೀಡಿದ್ದು ಸತ್ಯ ಆಗಿತ್ತಪ್ಪ ಅಂತಂದ್ರ ಈ ಹುಳ ಹೋಗಿ ಪಂಚಪಕ್ವಾನ ಅಕ್ಕಿಯನ್ನ ಆಗ್ಲಿ ಅಂತ ಹೇಳಿ ಎಲ್ಲಾ ಲಿಂಗ ಒಯ್ದು ಹಸ್ತ ಇಟ್ಟ. ಆ ಹುಳ ಹೋಗಿ ಪಂಚಪಕ್ವಾನ ಅಕ್ಕಿ ಅನ್ನ ಆಗ. ಹೌದು. ಹುಲಿ ಇದು ಎದರಿಂದ್ರಿಪ್ಪ? ಇದು ದಾನದಿಂದ. ಹೌದೌದು. ಅದಕ್ಕೆ ಜಗತ್ತದೊಳಗ ದಾನ ಅನ್ನುವಂತ ಶ್ರೇಷ್ಠ ಅದ. ಹೌದು. ನಮ್ಮ ಸರಿಜೋಡಿ ಕಲಾವಿದರು, ನಮ್ಮ ಆತ್ಮೀಯ ಅಚ್ಚುಕಡಿ ಕಲಾವಿದರು ಮುಂದಿನ ಪಳ್ಯಕ್ಕೆ ಧರ್ಮದ ಕುರಿತಾಗಿ ಹೇಳ್ತಾರೆ. ಈಗ ಯಥಾ ಪ್ರಕಾರ ನಾಲ್ಕು ಚಾಲಂದ ನಮ್ಮ ಸರಿಜೋಡಿ ಕಲಾವಿದರಿಗೆ ಚಾನ್ಸ್ ಹೋಗ್ತದ. ಸ್ವಲ್ಪ ಶಾಂತತೆ ಕಾಪಾಡೋದು ಮತ್ತೊಂದು